ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ವಿಮರ್ಶೆ. ಕನ್ನಡ ಚಲನಚಿತ್ರ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೈಜ ಜೀವನಕ್ಕೆ ಸೇರಿದ ಕಥೆಗಳೇ ಹೆಚ್ಚು ಗಮನ ಸೆಳೆಯುತ್ತಿವೆ. ಮಾದರಿ ಬದುಕನ್ನು ಸ್ಪರ್ಶಿಸುವಂತಹ ಕಥೆಗಳು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುತ್ತಿವೆ. ಇಂತಹ ಸಂದರ್ಭದಲ್ಲೇ ಬಂದಿರುವ ಚಿತ್ರವೇ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸಾಮಾನ್ಯ ಜನರ ಆರ್ಥಿಕ ಹೋರಾಟ, ಕನಸು ಹಾಗೂ ಬದುಕಿನ ಪ್ರಾಮಾಣಿಕತೆಯನ್ನು ಈ ಚಿತ್ರ ಅದ್ಭುತವಾಗಿ ಚಿತ್ರಿಸುತ್ತದೆ. ಕಥೆಯ ಹಿನ್ನೆಲೆ. ಕತೆ ಒಂದು ಸಣ್ಣ ಪಟ್ಟಣದ ಸಣ್ಣ ಉದ್ಯೋಗಿ ಕುಟುಂಬದ ಸುತ್ತ ಸುತ್ತುತ್ತದೆ. ನಾಯಕ ಶಿವಪ್ರಸಾದ್ ಒಂದು ಖಾಸಗಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾನೆ. ಮನೆಯಲ್ಲಿ ಅಮ್ಮ, ಹೆಂಡತಿ, ಮಗ ಅವರ ಬದುಕನ್ನು ಸರಾಗವಾಗಿ ನಡೆಸಲು ಆತ ದಿನವೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ. ಆದರೆ ಹಣ ಎಂಬುದು ಬದುಕಿನ ಎಲ್ಲ ಸಮಸ್ಯೆಗಳ ನಡುವೆ ನಿಂತಿರುವ ದೊಡ್ಡ ಅಡ್ಡಿ. ಈ ಮಧ್ಯೆ ಪಟ್ಟಣದಲ್ಲಿ ಹೊಸ ಬ್ಯಾಂಕ್, ಭಾಗ್ಯಲಕ್ಷ್ಮಿ ಫೈನಾನ್ಸ್ ಮತ್ತು ಬ್ಯಾಂಕ್, ಶುರುವಾಗುತ್ತದೆ. ಲೋಭ ಹುಟ್ಟಿಸುವಂತಹ ಆಫರ್ಗಳು, ಕಡಿಮೆ ಬಡ್ಡಿ, ಹಣ ಹೂಡಿ, ಡಬಲ್ ಮಾಡಿ ಎನ್ನುವ ಜಾಹೀರಾತುಗಳು. ಆರ್ಥಿಕ ಸಂಕಷ್ಟದಲ್ಲಿರುವ ಜನ, ದೊಡ್ಡ ಕನಸು ಕಾಣುವವರು, ಎಲ್ಲರೂ ಈ ಬ್ಯಾಂಕ್ಗೆ ಸೆಳೆಯಲ್ಪಡುತ್ತಾರೆ. ಶಿವಪ್ರಸಾದ್ ಕೂಡ ತನ್ನ ಕುಟುಂಬದ ಭವಿಷ್ಯದಿಗಾಗಿ ಹೂಡಿಕೆ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಕತೆ ಮುಂದುವರಿದಂತೆ ಅವನಿಗೆ ಈ ಬ್ಯಾಂಕ್ ಹಿಂದೆ ಏನೋ ಕಾಳಕಚಕೋ ನಡೆಯುತ್ತಿದೆ ಎಂಬ ಅನುಮಾನ ಶುರುವಾಗುತ್ತದೆ. ಚಿತ್ರದ ಮೂಲ ಸಂದೇಶ. ಈ ಚಿತ್ರ ಆರ್ಥಿಕ ಜಾಗೃತಿ ಹಾಗೂ ಜನರ ಕನಸುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ವಂಚಕ ಸಂಸ್ಥೆಗಳ ಸತ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಾಳೆ ಸುಲಭವಲ್ಲ, ಶಾರ್ಟ್ಕಟ್ ಎಂಬುದು ಜೀವನದಲ್ಲಿ ನಿಜವಾಗಿಯೂ ಇಲ್ಲ. ಈ ಮಾತನ್ನು ಚಿತ್ರ ಮತ್ತೊಮ್ಮೆ ನೆನಪಿಸುತ್ತದೆ. ನಟರ ಅಭಿನಯ. ನಾಯಕ ನಟ ತಮ್ಮ ಪಾತ್ರವನ್ನು ಬಹಳ ನೈಸರ್ಗಿಕವಾಗಿ ನಿರ್ವಹಿಸಿದ್ದಾರೆ. ಮಧ್ಯಮ ವರ್ಗದ ವ್ಯಕ್ತಿಯ ನೋವು, ಕೋಪ, ಜವಾಬ್ದಾರಿಗಳನ್ನು ಆಳವಾಗಿ ತೋರಿಸಿದ್ದಾರೆ. ನಾಯಕಿಯ ಪಾತ್ರ ಕೂಡ ಭಾವನಾತ್ಮಕವಾಗಿ ತುಂಬಾ ಗಟ್ಟಿಯಾಗಿದ್ದು, ಕುಟುಂಬದ ಬೆಂಬಲದಂತೆ ಕಾಣಿಸುತ್ತದೆ. ವಿಲನ್, ಬ್ಯಾಂಕ್ ಮಾಲೀಕನ ಪಾತ್ರ, ಸ್ವಾರಸ್ಯ ಮತ್ತು ಕ್ಲಾಸ್ ಮಿಶ್ರಿತ ಅಭಿನಯ. ಪ್ರೇಕ್ಷಕರಲ್ಲಿ ಅಸಹನೆಯೊಂದಿಗೆ ಕುತೂಹಲ ಮೂಡಿಸುತ್ತಾನೆ. ಪ್ರತಿ ಪಾತ್ರವೂ ಕತೆಗೆ ಅನಿವಾರ್ಯವಾಗಿದ್ದು, ಒಬ್ಬರೂ ಅತಿಯಾಗಿ ಅತಿರಂಜಿತವಾಗಿಲ್ಲ. ಇದು ಚಿತ್ರದ ಪ್ರಮುಖ ಶಕ್ತಿ. ತಾಂತ್ರಿಕ ವಿಭಾಗ. ನಿರ್ದೇಶನ. ಚಿತ್ರದ ನಿರ್ದೇಶಕ ಕಥೆಯನ್ನು ಸ್ಲೋ ಆದರೆ ರಿಯಲಿಸ್ಟಿಕ್ ಆಗಿ ತೆಗೆದುಕೊಂಡಿದ್ದಾರೆ. ಪಾತ್ರಗಳ ಬದುಕಿನ ಪ್ರಯಾಣಕ್ಕೆ ಗಮನ ಕೊಡುವ ಮೂಲಕ ಅವರು ನೈಜತೆಯನ್ನು ಕಾಪಾಡಿಕೊಂಡಿದ್ದಾರೆ. ಕ್ಯಾಮೆರಾ ಕೆಲಸ. ಪಟ್ಟಣದ ವಾಸ್ತವಿಕ ದೃಶ್ಯಗಳು, ಸಣ್ಣ ಮನೆಗಳ ವಾತಾವರಣ ಎಲ್ಲವೂ ಸೂಕ್ತವಾಗಿದ್ದವು. ಯಾವುದೇ ಅತಿಯಾದ ಕಮರ್ಷಿಯಲ್ ಲೈಟಿಂಗ್ ಇಲ್ಲದೆ ನ್ಯಾಚುರಲ್ ಟೋನ್ ಉಳಿಸಲಾಗಿದೆ. ಸಂಗೀತ. ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಜೀವ ತುಂಬಿದೆ. ಸಂವೇದನಾತ್ಮಕ ದೃಶ್ಯಗಳಲ್ಲಿ ಮೃದುವಾಗಿ, ತೀವ್ರ ಘಟನೆಗಳಲ್ಲಿ ಗಟ್ಟಿಯಾಗಿ ಬಳಸಲಾಗಿದೆ. ಯಾವುದೇ ಅತಿಯಾದ ಐಟಂ ಸಾಂಗ್ಕ್ಲಟ ಇಲ್ಲ. ಸಂಪಾದನೆ. ಚಿತ್ರದ ಎರಡನೇ ಅರ್ಧದಲ್ಲಿ ಕೆಲವು ದೃಶ್ಯಗಳು ಸ್ವಲ್ಪ ದೀರ್ಘವಾಗುತ್ತವೆ. ಆದರೆ ಕ್ಲೈಮ್ಯಾಕ್ಸ್ ಸಮಾಧಾನಕರ ಮತ್ತು ಹಿಡಿತದೊಂದಿಗೆ ಮುಕ್ತಾಯವಾಗುತ್ತದೆ. ಮುಖ್ಯ ಹೈಲೈಟ್ಸ್. ನೈಜ ಜೀವನಕ್ಕೆ ಹತ್ತಿರವಾದ ಕತೆ. ಸಾಮಾಜಿಕ ಸಂದೇಶ. ಪಾತ್ರಧಾರಿಗಳ ನಿಭಾಯಿಸಿದ ಅಭಿನಯ. ಪ್ರೇಕ್ಷಕರನ್ನು ಆಲೋಚನೆಯಲ್ಲಿ ಮುಳುಗಿಸುವ ಸ್ಕ್ರೀನ್ಪ್ಲೇ. ಮೈನಸ್ ಪಾಯಿಂಟ್ಸ್. ಕುಂದುಗಳು. ಕೆಲವೆಡೆ ಕತೆ ನಿಧಾನಗತಿಯಲ್ಲೇ ಸಾಗುತ್ತದೆ. ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಹುಡುಕುವವರಿಗೆ ಸ್ವಲ್ಪ ಬೋರು ಅನಿಸಬಹುದು. ಗಳು ಊಹೆಗೆ ಇದೆಯಾದರೂ ಪ್ರೆಡಿಕ್ಟಬಲ್ ಆಗಿಬಿಡುತ್ತವೆ. ಯಾರು ನೋಡಬೇಕು? ಫ್ಯಾಮಿಲಿ ಆಡಿಯನ್ಸ್. ರಿಯಲಿಸ್ಟಿಕ್ ಸಿನೆಮಾ ಪ್ರಿಯರು. ಫೈನಾನ್ಷಿಯಲ್ ಅವೇರ್ನೆಸ್ ಬೇಕಿರುವವರಿಗೆ. ಗುಡ್ ಆಕ್ಟಿಂಗ್ ಅಂಡ್ ಸ್ಟೋರಿ ಹುಡುಕುವವರಿಗೆ ಇದು ಪರ್ಫೆಕ್ಟ್. ಓವರಾಲ್ ವರ್ಡಿಕ್ಟ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪ್ರೇಕ್ಷಕರ ಮನದಲ್ಲಿ ಚಿಂತನೆ ಮೂಡಿಸುವ ಚಿತ್ರ. ಆರ್ಥಿಕ ವಂಚನೆ, ಸಾಮಾನ್ಯ ಜನರ ಕನಸು ಮತ್ತು ಬದುಕಿನ ಸತ್ಯ, ಇವನ್ನೆಲ್ಲ ಸುಂದರವಾಗಿ ಕುತ್ತು ಹಾಕಿ ಹೇಳಿದ ಕತೆ. ಕಮರ್ಷಿಯಲ್ ಮಸಾಲ ಇಲ್ಲದಿದ್ದರೂ ನೈಜತೆಯೇ ಈ ಚಿತ್ರದ USP. ಕೊನೆಯ ಮಾತು. ಹಣ ಸುಲಭವಾಗಿ ಬರುತ್ತಿಲ್ಲ, ಆದರೆ ಅದು ತಪ್ಪಾಗಿ ಹೋದರೆ ಜೀವನವೇ ಹಾಳಾಗುತ್ತದೆ. ಲೈಕ್, ಸಬ್ಸ್ಕ್ರೈಬ್ ಮಾಡಿ.